ಅದರಲ್ಲಿ ಆಯಿಲ್ ಸಾಕಷ್ಟು ಅದ, ಇರಾನದಲ್ಲೂ ಆಯಿಲ್ ಅದ, ವೆನೆಜುಲಾದಲ್ಲೂ ಆಯಿಲ್ ಅದ. ಇವುಗಳನ್ನೆಲ್ಲ ತನ್ನ ಕಬ್ಜಾ ಮಾಡ್ಕೊಳ್ಳೋ ಸಲುವಾಗಿ ಅವ್ರು ಮಾಡ್ತಾ ಇದ್ದಿದ್ದನ್ನು ನಾವು ಶಾಂತಿಗಾಗಿ ಮಾಡಿದ್ರು ಅಂತ ಹೇಳೋಕ್ಕಾಗ್ತದನ? ಭಾರತ ಜೊತೆ ಅವ್ರ ವ್ಯವಹಾರ ನೋಡ್ರಿ ಯಾವ ರೀತಿ ಅದ. ಒಬ್ಬ ಮಿತ್ರರು ಮೋದಿಯವರು ಆಡಳಿತದ ಬಗ್ಗೆ ಇಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದ್ರೆ ಸರಿ ತಪ್ಪ ಬೇರೆ ವಿಷಯ. ಆದರೆ ಒಬ್ಬ ಮಿತ್ರ ಅಂತ ಅಂದ್ಕೊಂಡು ಏನೆಲ್ಲ ಮಾಡಿದಂಥವ್ರಿಗೆ ಮೊದಲು ವ್ಯಾಪಾರ ಮಾಡುವಂಥವ್ರಿಗೆ ನಮ್ಮ ದೇಶದ ಅನಿವಾರ್ಯ ಕೆಲವೊಂದು ಮಿತ್ರತ್ವ ಇರ್ತದೆ. ರಷ್ಯಾ ಜೊತೆಗೆ ನಮ್ಗೆ ಕಡಿಮೆ ದರದಲ್ಲಿ ಆಯಿಲ್ ಸಿಗೋ ಮುಂದೆ ನಾವು ಬಳಕೆ ಮಾಡೋದು ತಪ್ಪ ಇಲ್ಲ. ನೀವು ಕೊಡೋದ್ರಿಂದಾಗೆ ರಷ್ಯಾ ಇದ್ದಿದ್ದು ಏನಪ್ಪ ಅಂದ್ರೆ ಯುದ್ಧ ಮುಂದುವರಿಸ್ತಾ ಇದೆ, ದುಡ್ಡು ಒದಗಿಸ್ತಾ ಇದ್ದೀರಿ, ನೀವು ಯುದ್ಧಕ್ಕೆ ಕಾರಣ ಯುಕ್ರೇನಿದ್ದು ಅಂತೇಳಿ ಆರೋಪ ಮಾಡಿ ನಮ್ಮ ಮೇಲೆ ಟ್ಯಾರಿಫ್. ಆ ನಡುವೆ ಈ ವೆನೆಜುಲಾದ ಅಧ್ಯಕ್ಷರನ್ನ ಎತ್ಕೊಂಡು ಹೋದಾಗ ಇಲ್ಲೂ ನಮ್ಮಲ್ಲಿ ಹವಾ ಶುರುವಾಗಿಬಿಟ್ಟಿತ್ತು. ಮೋದಿಯವ್ರನ್ನ ಎತ್ಕೊಂಡು ಹೋಗ್ತಾರ, ಪುತಿನ್ ಅವ್ರನ್ನ ಎತ್ಕೊಂಡು ಹೋಗ್ತಾರ, ಚೈನಾದ ಕ್ಷಿ ಅವ್ರನ್ನ ಎತ್ಕೊಂಡು ಹೋಗ್ತಾರ ಅನ್ನೋದು ಅಷ್ಟರೊಳಗೆ ಈ ಶುರುವಾಗಿಬಿಡ್ತು. ಇರಾನದ ಅಲ್ಲಿಯ ಧಾರ್ಮಿಕ ಮುಖಂಡರನ್ನು ಖಮೀನಿಯನ್ನು ತೆಗೆದುಕೊಂಡು ಹೋಗುವಂಥದ್ದು ಅಥವಾ ಅವ್ರ ಮೇಲೆ ಯುದ್ಧ ಮಾಡುವಂಥದ್ದು ಸುದ್ದಿ ನಡೆದಿದ್ದಾವೆ ಇವತ್ತು. ಅಲ್ಲೂ ಸಹಿತ ಅಲ್ಲಿಗೆ ಆಶೆ ಇರೋದು ಇವರಿಗೆ ಎಣ್ಣೆ ಮೇಲೆ. ಅಲ್ಲಿ ಯಾವ ಆಡಳಿತ ಅನ್ನೋದು ಅಲ್ಲಿಯ ಹೋರಾಟಗಾರರು ಮಾಡುವಂಥದ್ದು. ಅಲ್ಲಿಯ ಈಗಾಗಲೇ 3,000ಕ್ಕೂ ಹೆಚ್ಚು ಜನ ತಿಳ್ಕೊಂಡಿದ್ದಾರೆ. ಅಲ್ಲಿ 3,000-4,000 ಹೆಚ್ಚಿರ್ಬೇಕು, ಇನ್ನು ಕಡಿಮೆ ಏನಲ್ಲ. ಹೋರಾಟ ನಡೀತಾ ಇದೆ ಅಲ್ಲಿ. ಅಲ್ಲಿ ಯಾರು ಪಲ್ಬಿ ಅನ್ನುವಂಥವ್ರು ಅದಾರ ಅನ್ನುವಂಥದ್ದು ಅವ್ರದಿಂದವ್ರು ನೀವು ಹೋರಾಟ ಮಾಡಲಿಕ್ಕೆ ಹೆಚ್ಚಾದ್ರೆ ಆಮೇಲೆ ಇದ್ಕೊಂಡು ಅದೇನೂ ಇರಲಿ. ಟ್ರಂಪ್ ಅವರಲ್ಲಿ ಹೋಗೋದು ಅವಶ್ಯಕತೆ ಏನಿದೆ.